ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸುತ್ತಿರುವ ಸುಧಾ ರಾಣಿಯವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಿನಿಮಾದಿಂದ ಹಿಡಿದು ಸೀರಿಯಲ್ ತನಕನೂ ಈಕೆ ತನ್ನ ನಟನೆಯ ಛಾಪನ್ನ ಎಲ್ರಿಗೂ ತೋರಿಸಿರುವಂಥದ್ದು. ಆದರೆ ಟಾಪ್ ನಟಿಯಾಗಿದ್ದಾಗಲೇ ಈಕೆಗೆ ಮದುವೆ ಆಗುತ್ತೆ. ಮೆಂಟಲ್ ಗಂಡನಿಂದ ಕಿರುಕುಳ. ಈ ಒಂದು ಕಹಿ ಘಟನೆ ಬಗ್ಗೆ ಸುಧಾ ರಾಣಿಯವರು ಕಂಪ್ಲೀಟ್ ಆಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಅವರ ಗಂಡ ಯಾರು, ಕಿರುಕುಳವನ್ನ ಯಾಕೆ ಕೊಟ್ರು, ಮದುವೆ ಯಾವಾಗ ಆಯಿತು, ಹಾಗಾದ್ರೆ ನಿಜವಾಗಲೂ ಈಕೆಯ ಕಣ್ಣೀರಿನ ಕತೆ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಹಿರಿತೆರೆ ಹಾಗೂ ಕಿರುತೆರೆ ಎರಡರಲ್ಲೂ ಬ್ಯುಸಿ ಆಗಿರುವ ಎವರ್ಗ್ರೀನ್ ಚಂದನವನದ ನಟಿ ಸುಧಾ ರಾಣಿಯವರು ಇದೀಗ ಒಂದು ಸಂದರ್ಶನದಲ್ಲಿ ತಮ್ಮ ಮೊದಲ ಮದುವೆ ಹಾಗೆಯೇ ಮೊದಲ ಗಂಡ ಹಾಗೂ ಅವರು ನೀಡಿದಂತಹ ಕಿರುಕುಳದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಈಕೆ ಅನುಭವಿಸಿರುವ ನೋವಿನ ಬಗ್ಗೆ ಈಗಲೂ ಕೂಡ ಸಾಕಷ್ಟು ಜನರಿಗೆ ಬೇಸರ ಇದೆ. 5ನೇ ವಯಸ್ಸಿಗೆ ಸಿನಿರಂಗಕ್ಕೆ ಕಾಲಿಟ್ಟು ಬಾಲನಟಿಯಾಗಿ, ಮಾಡೆಲ್ ಆಗಿ, ವಾಯ್ಸ್ ಆರ್ಟಿಸ್ಟ್ ಆಗಿ, ನಾಯಕಿಯಾಗಿ, ಇದೀಗ ಪೋಷಕ ಪಾತ್ರಗಳಲ್ಲಿ ಕಳೆದ 45 ವರ್ಷಗಳಿಂದ ಜನರನ್ನ ರಂಜಿಸ್ತಾ ಬಂದಿದ್ದಾರೆ. ಸದ್ಯ ಈಗ ಮಗಳು ಗಂಡ ಅಂತ ಸಂತೋಷದ ಬದುಕು ನಡೆಸುತ್ತಿರುವ ಸುಧಾ ರಾಣಿ ಹಿಂದೆ ಜೀವನದಲ್ಲಿ ನರಕ ಯಾತನೆಯನ್ನ ಅನುಭವಿಸಿದ್ರು. ಆಗ 1996ರ ಸಮಯ. ಟಾಪ್ ನಟಿಯಾಗಿದ್ದ ಕಾಲ. ಆಗಲೇ ಅವರಿಗೆ ಸಂಜಯ್ ಅನ್ನುವರ ಜೊತೆ ಮದುವೆ ಆಗುತ್ತೆ. ಅಲ್ಲಿಗೆ ತಮ್ಮ ಕೆರಿಯರ್ ಬಿಟ್ಟು ವಿದೇಶಕ್ಕೆ ಹೋಗಿ ನಡೆಸ್ತಾರೆ. ಅಲ್ಲಿ ಅನುಭವಿಸಿದಂತಹ ನರಕ ಯಾತನೆಗಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದ ಸುಧಾ ರಾಣಿ, ನನ್ನ ಕೆರಿಯರ್ ಪೀಕ್ನಲ್ಲಿ ಇದ್ದಾಗಲೇ ನನಗೆ ಮದುವೆ ಆಗುತ್ತೆ. ಅಮೆರಿಕಕ್ಕೆ ಹೋಗಿ ನೆಲೆಸಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. ಅಲ್ಲಿ ನಾನು ತುಂಬಾ ಕಷ್ಟವನ್ನು ಅನುಭವಿಸಿದ್ದೀನಿ, ತುಂಬಾ ಕಣ್ಣೀರು ಹಾಕಿದ್ದೀನಿ. ಅಮೆರಿಕದಲ್ಲಿ ಎಲ್ಲವೂ ನಾವೇ ಮಾಡ್ಕೊಳ್ಬೇಕಿತ್ತು. ಕಲಿಯೋಕೆ ಆಗಲ್ಲ ಅಂದ್ರೆ ಅಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಊರಿನಲ್ಲಿ ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಇರ್ತಾ ಇದ್ದೆ. ಆದ್ರೆ ನನ್ನ ಒಳಗಿನ ಹೊಸ ವ್ಯಕ್ತಿ ಕಾಣಿಸ್ಕೊಂಡಿದ್ದು ಆಗ. ಒಂದೊಂದಾಗಿ ಎಲ್ಲ ಕಲಿತೆ. ಒಬ್ಳೆ ಅಮೆರಿಕವನ್ನ ಸುತ್ತಾ ಇದ್ದೆ. ನನ್ನ ವೈವಾಹಿಕ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಧೈರ್ಯ ತುಂಬಲು ಸಾಧ್ಯ ಆಗಿದ್ದು ನಾನು ಮಾಡಿದ ಪಾತ್ರಗಳಿಂದ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾನು ಕೂಡಲೇ ಬಿಡೋಕೆ ಹೋಗ್ಲಿಲ್ಲ. ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ಯಾವಾಗ ಸರಿ ಆಗೋದೇ ಇಲ್ಲ ಅಂತ ಗೊತ್ತಾಯ್ತು, ಆವಾಗ ಇದರಿಂದ ಹೊರಬರಲು ಡಿಸೈಡ್ ಮಾಡ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತೆ ಅಂತ ಸುಧಾ ರಾಣಿಯವರು ಹೇಳ್ತಾರೆ. ಸಂಸಾರ ಶುರು ಆದ ತಕ್ಷಣನೇ ಸಮಸ್ಯೆ ಗೊತ್ತಾಗಿತ್ತು. ಆದರೆ ಸಮಸ್ಯೆ ಗೊತ್ತಾದ ತಕ್ಷಣವೇ ಬಿಟ್ಟು ಬರೋಕೆ ಆಗ್ಲಿಲ್ಲ. ಒಂದಷ್ಟು ಪ್ರಯತ್ನ ಪಟ್ಟೆ ಸಮಸ್ಯೆ ಬಗೆಹರಿಸಲು. ಒಂದೇ ಸಲಕ್ಕೆ ಹೇಗೆ ಬಿಟ್ಟು ಬರೋದು ಹೇಳಿ, ಒಂದಷ್ಟು ದಿನಗಳ ಕಾಲ ಪ್ರಯತ್ನ ಪಟ್ಟೆ. ಅದು ಸಾಧ್ಯವಾಗದೆ ಇದ್ದಾಗ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಮೊದಲ ಪತಿ ಸಂಜಯ್ ಸುಧಾ ರಾಣಿಯವರ ಪ್ರಾಣ ತೆಗೆಯೋಕು ಕೂಡ ಬಂದಿದ್ರಂತೆ. ಈ ವಿಷಯದ ಬಗ್ಗೆ ಮಾತನಾಡಿದ ನಟಿ, ಈ ವ್ಯಕ್ತಿಗೆ ನನ್ನ ಮೇಲೆ ಏನ್ ದ್ವೇಷ ಇತ್ತೋ ಗೊತ್ತಿಲ್ಲ. ಆದ್ರೆ ಅವರಿಗೆ ಮಾನಸಿಕ ಸಮಸ್ಯೆ ಸೇರಿ ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು. ಅದನ್ನ ಯಾರು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಇರೋ ಸಮಸ್ಯೆನ ಬಗೆಹರಿಸಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ಲಿಲ್ಲ. ಮೊದಲಿಗೆ ನಾನು ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಎಲ್ಲವನ್ನ ಸಹಿಸ್ಕೊಂಡಿದ್ದೆ. ಸಾಧ್ಯವೇ ಇಲ್ಲ ಅಂತ ಅನಿಸಿದಾಗ ಆ ಸಂಬಂಧದಿಂದ ಹೊರಬರಲು ತೀರ್ಮಾನ ಮಾಡಿದ್ದೆ. 20ನೇ ವಯಸ್ಸಿಗೆ ವಿಚ್ಛೇದನ ಪಡೆದುದರ ಬಗ್ಗೆ ಕೂಡ ನಟಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರಿಗೆ ಡೈವೋರ್ಸ್ ಆಗಬೇಕಾದ್ರೆ ಸಾಮಾನ್ಯ 22 ವರ್ಷ ಆಗ್ತಾ ಬಂದಿತ್ತು. ಅಂಥ ಸಮಯದಲ್ಲಿ ಭಯ ಆಯಿತು, ಆತಂಕ ಆಯಿತು. ಸಿನಿಮಾ ಇಂಡಸ್ಟ್ರಿ ಬೇರೆ ಬಿಟ್ಟಿದ್ದೆ, ವಿದ್ಯಾಭ್ಯಾಸ ಬೇರೆ ಅರ್ಧಕ್ಕೆ ನಿಂತಿತ್ತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮುಂದೆ ಎಲ್ಲವನ್ನ ಎದುರಿಸೋದನ್ನ ಕಲಿತೆ. ಸಮಾಜದಲ್ಲಿ ಅವ್ರಿಗೆ ಅನಿಸಿದ್ದು ಅವರು ಹೇಳ್ತಾರೆ. ಆದರೆ ನನ್ನ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಹಾಗಾಗಿ ಯಾಕೆ ಹೆದರಬೇಕು? ಸಿನಿಮಾ ಕೆಲವರಿಗೆ ಇಷ್ಟ ಆದರೆ ಇನ್ನೂ ಕೆಲವರಿಗೆ ಇಷ್ಟವಾಗಲ್ಲ. ಅದನ್ನು ಹೇಗೆ ಸ್ವೀಕರಿಸಿದನೋ ಇದನ್ನು ಕೂಡ ಹಾಗೆ ಸ್ವೀಕರಿಸಬೇಕು ಅಂತ ನನ್ನ ಜೀವನದ ನಿರ್ಧಾರವನ್ನ ನಾನೇ ತೆಗೆದುಕೊಳ್ಳುವ ತೀರ್ಮಾನವನ್ನ ಮಾಡ್ತೀನಿ. ಸಂಜಯ್ ಜೊತೆ ಡಿವೋರ್ಸ್ ಆದ ಬಳಿಕ ತಮ್ಮ ಕುಟುಂಬದ ಆತ್ಮೀಯರಾದಂತಹ ಗೋವರ್ಧನ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಈ ಜೋಡಿಗೆ ನಿಧಿ ಅನ್ನೋ ಮುತ್ತು ಮಗಳು ಕೂಡ ಇದ್ದಾಳೆ. ಸದ್ಯಕ್ಕಂತೂ ನಟಿ ಗಂಡ ಮಗಳು ಕೆರಿಯರ್ ಅಂತ ಸುಂದರವಾದ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ತಮ್ಮ ಮೊದಲ ಪತಿ ವಿಚಾರ ಬಂದಾಗ ಇನ್ನೂ ಕೂಡ ಆಕೆಗೆ ಆ ನೋವಿದೆ. ತಾನು ಎಷ್ಟು ಕಷ್ಟವನ್ನ ಅನುಭವಿಸಿದೆ, ಮಾನಸಿಕವಾಗಿ ಸಮಸ್ಯೆ ಇತ್ತು ಆತನಿಗೆ, ಅದನ್ನು ತಾನು ಹೇಗೆ ಫೇಸ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಅದಾದ ಮೇಲೆ ಇನ್ನೇನು ಆಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಾಗ ಸುಧಾ ರಾಣಿಯವರು ಡಿವೋರ್ಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡ್ತಾರೆ.
ಶ್ರೀರಸ್ತು ಶಿವಮಸ್ತು ಧಾರಾವಾಹಿಯನ್ನ ನೀವು ಕೂಡ ನೋಡ್ತೀರಾ. ಸುಧಾರಾಣಿಯವರು ನಿಮಗೆ ಇಷ್ಟ ಆಗ್ತಾರಾ? ಸುಧಾರಾಣಿಯವರ ಈ ಕಥೆಯನ್ನ ಕೇಳಿದ ಮೇಲೆ ನಿಮಗೆ ಏನಿಸ್ತು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.